ಓಂ ಕರ್ಮಕರ್ತೃ ವ್ಯಪದೇಶಾಚ್ಚ ಓಂ ಆತ್ಮಾನಂ ಪರಸ್ಮೈ ಸಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶಾಚ್ಚ ಇತಶ್ಚ ನ ಜೀವೋ ಬ್ರಹ್ಮ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶಾಚ್ಚ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ನಾವೀಗ ತತ್ವ ಪ್ರದೀಪ ನೋಡಬೇಕು. ತತ್ವ ಪ್ರಕಾಶಕ ಈಗಾಗಲೇ ನೋಡಿ ಮುಗಿಸಿದ್ದೇವೆ. ಈ ಪಾಠದ ಆರಂಭ ನಾವು ಮಾಡಿರೋದನ್ನ ಒಂದ್ಸರಿ ನೀವು ಗಮನಿಸಬೇಕು. ಓಂ ಕರ್ಮಕರ್ತೃ ವ್ಯಪದೇಶಾಚ್ಚ ಓಂ ಒಂದು ಸೂತ್ರ ಓದಿ, ಅದಾದ್ಮೇಲೆ ಆಚಾರ್ಯ ಭಾಷ್ಯವನ್ನು ನಾನು ಓದುವಾಗ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶಾಚ್ಚ ಅಂತ ಓದಿದೆ. ಅದು ಈ ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ಈ ಹಿಂದೆ ಅನೇಕ ಸರಿ ಬಂದಿದೆ. ಜಯತೀರ್ಥರ ಪಾಠದಲ್ಲಿ ಕರ್ಮಕರ್ತೃ ವ್ಯಪದೇಶಾಚ್ಚ ಅಂತ ಸೂತ್ರ ಬೇರೆ, ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ ಅಂತಿದೆ. ಇತ್ಯಾದಿ ಅನ್ನೋದು ಯಾವ ವಿಭಕ್ತಿ? ಅದಿನ ಅವ್ಯವೇ ಪ್ರಥಮ ವಿಭಕ್ತಿಯೋ ದ್ವಿತೀಯನೋ ತೃತೀಯನೋ ಅಂತ ಗೊಂದಲ ಆಗ್ತದೆ. ಹಿಂದೊಂದ್ಸರಿ ಭಾಷ್ಯ ದೀಪಿಕಾಚಾರ್ಯರು ಇತ್ಯಾದಿ ಅನ್ನುವ ಶಬ್ದಕ್ಕೆ ಇತ್ಯಾದಿನ ಅಂತ ಅರ್ಥ ಮಾಡಿದ್ದನ್ನ ನಾವು ನೋಡಿದೆವು. ಆ ಥರದ್ದೊಂದು ಹೊಂದಾಣಿಕೆ ಅಲ್ಲಿ ಮಾಡ್ಕೋಬೇಕಾಗ್ತದೆ. ಆದರೆ ತ್ರಿವಿಕ್ರಮ ಪಂಡಿತರ ಪಾಠದಲ್ಲಿ ಅಥವಾ ಋಷಿಕೇಶ ತೀರ್ಥರ ಪಾಠದಲ್ಲಿ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶಾಚ್ಚ, ಇತ್ಯಾದಿ ಅನ್ನುವುದು ಕರ್ಮಕರ್ತೃ ವ್ಯಪದೇಶಾಚ್ಚ ಎಂಬುದು ಇದೆರಡೂ ಕೂಡ ಸಮಸ್ತ ಪದ. ವ್ಯಪದೇಶ ಅಂತೇನಿದೆ, ಕರ್ಮಚ ಕರ್ತಾಚ ಕರ್ತಾರೋ ಕರ್ಮಕರ್ತೃ ವ್ಯಪದೇಶ ಕರ್ಮಕರ್ತೃ ವ್ಯಪದೇಶ ಇತ್ಯಾದಿ ರೂಪ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ ಅಂತ ಬಹುವ್ರೀಹಿ ಸಮಾಸ ಮೊದಲು ಮಾಡ್ಕೋಬೇಕು. ಇತ್ಯಾದಿ ರೂಪಶ್ಚಾಸವು ಕರ್ಮಕರ್ತೃ ವ್ಯಪದೇಶಚ್ಚ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶ ಅಂತ ಆಚಾರ್ಯ ಆ ಭಾಷ್ಯವಾಕ್ಯವನ್ನ ಕರ್ಮಕರ್ತೃ ವ್ಯಪದೇಶಾಚ್ಚ ಅನ್ನೋದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ರೆ ಇತ್ಯಾದಿ ಅಂತ ಇರೋದು ಯುಕ್ತ ಆಗ್ತದೆ. ಇತಶ್ಚನ ಜೀವೋ ಬ್ರಹ್ಮ, ಈ ಕಾರಣದಿಂದಲೂ ಇನ್ನೂ ಒಂದು ಕಾರಣದಿಂದ ಜೀವನನ್ನ ಬ್ರಹ್ಮ ಅಂತ ಹೇಳಬಾರದು, ಸರ್ವಗತ ಅಂತ ಹೇಳಬಾರದು ಅಂತ ಒಂದು ವ್ಯಾಖ್ಯಾನ ಜಯತೀರ್ಥ ವ್ಯಾಖ್ಯಾನದಲ್ಲಿ ಬಂದಿರೋದು. ಆ ಥರ ಅವನನ್ನು ಬ್ರಹ್ಮಾಭಿನ್ನ ಅಂತಲೂ ಹೇಳಬಾರದು. ಯಾಕಂದ್ರೆ ಆತ್ಮಾನ ಪರಸ್ಮೈ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶಾಚ್ಚ, ಇದು ತ್ರಿವಿಕ್ರಮ ಪಂಡಿತರ ವಾಕ್ಯ ಆಚಾರ್ಯ ಭಾಷ್ಯಕ್ಕೆ ಅನುಗುಣವಾಗಿ. ಆತ್ಮನನ್ನ ಅಂದ್ರೆ ಪರಮಾತ್ಮನನ್ನ ಪರಸ್ಮೈ ಯಾರು ಅಯೋಗ್ಯನಾದವನಿಗೆ, ಇತರರಿಗೆ, ನಾವು ಇತರರು ಅಂತ ಅನ್ನೋದನ್ನ ಸಾಮಾನ್ಯವಾಗಿ ತಿರಸ್ಕಾರ ಎಂಬ ಅರ್ಥದಲ್ಲೇ ಪ್ರಯೋಗ ಮಾಡ್ತಿರ್ತೇವೆ. ಯಾರ್ಯಾರನ್ನ ಕರಿಬೇಡ, ಬೇರೆಯವ್ರನ್ನೆಲ್ಲ ಕರಿಬೇಡ ಇಲ್ಲಿ ಅಂತ ಹೇಳ್ತಿರ್ತೇವೆ. ಆ ಎಲ್ಲ ಅರ್ಥದಲ್ಲೂ ನಮ್ಮ ಜೊತೆ ಹೊಂದಾಣಿಕೆ ಆಗದೇ ಇರುವವರು, ಬೌದ್ಧಿಕವಾಗಿ ಮತ್ಯಾವುದೇ ದೃಷ್ಟಿಯಿಂದ ನಮಗೆ ಸಮಾನರಲ್ಲದೇ ಇದ್ದವರು ಅಂತ ಅದರ ಅರ್ಥ. ಆದ್ರಿಂದ ಅಲ್ಲಿ ಅಂಥ ಮನೋಮಯನಾದ ವಾಂಗ್ಮಯನಾದ ಆತ್ಮನನ್ನ ಪರಸ್ಮೈ ಯಾರ್ಯಾರು ಅಯೋಗ್ಯರಿಗೆ ಹೇಳಿದರೆ ದುಗ್ಧದೋಹ ಅಸ್ಯ ವೇದಾ ಭವಂತೆ, ಅವನ ವೇದಗಳೆಲ್ಲ ದುಗ್ಧದೋಹ ಭವಂತೆ. ವೇದಗಳನ್ನು ದುಗ್ಧದೋಹ ಅಂತ ಹೇಳಿರುವುದು ಮತ್ತು ಆ ವೇದಗಳನ್ನು ದುಗ್ಧದೋಹವಾದ ಹಾಲು ಕರೆಯಲ್ಪಟ್ಟ ಹಾಲುಳ್ಳ ಹಸುಗಳು ಅಂತ ಹೇಳಿರುವುದೇನಿದೆ, ವೇದವನ್ನ ಧೇನುವಿಗೆ ಎಲ್ಲ ಕಡೆ ಹೇಳ್ತಾರೆ, ಅದು ಗೊತ್ತಿದೆ. ವಾಚಂ ಧೇನು ಉಪಾಸೀತ ಅಂತ ಐತರೇಯ ಉಪನಿಷತ್ತು ಅಥವಾ ಬೃಹದಾರಣ್ಯಕ ಉಪನಿಷತ್ತು ಯಾವುದೋ ಉಪನಿಷತ್ತೇ ಇದೆ. ಸರಸ್ವತಿ ದೇವಿಯನ್ನ ಧೇನು ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ. ಮತ್ತೆ ಈ ಗೋ ಅಂತ ಏನು ಶಬ್ದ ಇದೆ, ಗೋ ಶಬ್ದಕ್ಕೆ ವೇದ ಅಂತನೂ ಅರ್ಥ ಇದೆ, ಹಸು ಅಂತನೂ ಅರ್ಥ ಇದೆ. ಹೀಗೆ ಕರೆಯಲ್ಪಟ್ಟ ಹಾಲುಳ್ಳ ಹಸುವಿನಂತೆ ಅವನು ಕಲಿತ ಶಾಸ್ತ್ರ ಎಲ್ಲ ವ್ಯರ್ಥ ಆಗ್ತದೆ. ಆದ್ರಿಂದ ಅವನಿಗೇನು ಫಲ ಸಿಗೋದಿಲ್ಲ. ನಿತ್ಯಸ್ಯ ಅನುಕ್ತೆ ಭಾಗೋಸ್ತಿ ನ ವೇದ ಸುಕೃತಸ್ಯ ಪಂಥಾನಂ, ಮೋಕ್ಷದ ಮಾರ್ಗ ಅವನಿಗೆ ಸಿಗೋದಿಲ್ಲ ಅಂತ ಹೀಗದರ ವರ್ಣನೆ ಮಾಡಿದ್ದಾರೆ. ಇಲ್ಲಿ ನಹಿ ಏಕಸ್ಯ ಕರ್ತೃಕರ್ಮತಾ ಯುಜ್ಯತೆ ತನ್ಮತೆ, ಅದ್ವೈತಿಗಳ ಮತದಲ್ಲಿ ಒಬ್ಬನಿಗೆ ಕರ್ತೃತ್ವ ಮತ್ತು ಕರ್ಮತ್ವ ಅಂತ ಅನ್ನೋದು ಹೊಂದೋದಿಲ್ಲ. ಅದು ಖಂಡನತ್ರಯ ಮೊದಲಾದ ಕೃತಿಗಳಲ್ಲಿ ಅದು ಬಂದಿದೆ. ಈ ನಾವು ಒಬ್ಬನೇ ತನ್ನನ್ನು ತಾನು ತಿಳ್ಕೊಂಡಾಗ ಅದೊಂದು ಪ್ರಸಂಗದಲ್ಲಿ ತಾನೇ ಕರ್ತ ತಾನೇ ಕರ್ಮ ಆಗ್ಬೋದು. ಆದರೆ ಅವರು ಆ ಥರ ಒಬ್ಬನಿಗೆ ಕರ್ತೃತ್ವ ಕರ್ಮತ್ವ ಬರೋದಿಲ್ಲ ಅಂತ ಪ್ರತಿಪಾದನೆ ಮಾಡುವವರು ಮೊದಲಿಂದಲೂ. ಇಲ್ಲಿ ಜೀವನನ್ನೇ ಬ್ರಹ್ಮ ಅಂತ ಹೇಳಿಬಿಟ್ರೆ ಅವನನ್ನೇ ಕರ್ತ ಅವನ್ನೇ ಕರ್ಮ ಅಂತ ಹೇಳಬೇಕಾಗ್ತದೆ. ನಚ ಜೀವ ಬ್ರಹ್ಮೈಕ್ಯ ಪಕ್ಷೆ ತತ್ವವಸ್ತುನಃ ಕರ್ಮಭಾವ ಕರ್ತೃಭಾವಶ್ಚ ಇಷ್ಯತೆ. ಈ ಜೀವಬ್ರಹ್ಮರಿಬ್ಬರನ್ನು ಅಭಿನ್ನರು ಅಂತ ಹೇಳುವ ಅವರ ಪಕ್ಷ ಏನಿದೆ, ಅದ್ವೈತದ ಪಕ್ಷ, ಆ ಪಕ್ಷದಲ್ಲಿ ತತ್ವವಸ್ತು ಅಂದ್ರೆ ಪರಮಾರ್ಥವಾದ ವಸ್ತು ಪರಬ್ರಹ್ಮ ಒಂದೇ. ಆ ವಸ್ತುವಿಗೆ ಕರ್ಮಭಾವ ಅಂದರೆ ಕರ್ಮತ್ವ ಮತ್ತು ಕರ್ತೃತ್ವ ಇವೆರಡೂ ಕೂಡ ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ತತ್ವವಸ್ತು, ಪಾರಮಾರ್ಥಿಕವಾಗಿ ನಿರ್ಗುಣವಾದ ವಸ್ತು.
ಅದಕ್ಕೆ ಕರ್ಮತ್ವ ಕರ್ತೃತ್ವ ಇವೆರಡೂ ಕೂಡ ಬರೋದು ಸಾಧ್ಯ ಇಲ್ಲ. ಒಟ್ಟಾರೆ ಒಂದು ವಸ್ತುವಿನಲ್ಲಿ, ಯಾವುದೇ ಒಂದು ವಸ್ತುವಿನಲ್ಲಿ ಕರ್ತೃತ್ವ ಕರ್ಮತ್ವ ಬರೋದಿಲ್ಲ ಅಂತ ಒಂದು ಜಗತ್ತಿನಲ್ಲಿ ಎಲ್ಲಿ ನೀವು ಒಪ್ಪಿಲ್ಲ ಅಂತ. ಮತ್ತೆ ಈ ತತ್ವವಸ್ತುವಿಗೆ ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ಲಿ ಪರಮಾತ್ಮನಿಗೆ, ಪರಬ್ರಹ್ಮಕ್ಕೆ ಕರ್ಮತ್ವ ಕರ್ತೃತ್ವ ಇವೆರಡೂ ಕೂಡ ಬರೋದು ಸಾಧ್ಯ ಇಲ್ಲ ಅಂತ ಈ ಮಾತಿನಿಂದ ಹೇಳ್ತಿದ್ದಾರೆ. ಈ ಮಾತಿನಲ್ಲಿ ಮನೋಮಯ ಮಾತ್ಮಾನಂ ಪರಸ್ಮೈ ಶಂಸತಿ ಅಂತ ಹೀಗೇನಿದೆಯಲ್ಲ, ಈ ಮಾತಿನಲ್ಲಿ ಇಹ ಅಂದ್ರೆ ಈ ಮಾತಿನಲ್ಲಿ ಸರ್ವತ್ರ ಉಚ್ಯಮಾನಂ ಆತ್ಮಶಬ್ದೇನ ಉಕ್ತ ಏತಂ ಸರ್ವೇಷು ಭೂತೇಷು ಅಂತ ಹಿಂದೆ ಬಂತಲ್ಲ ವೇದದಲ್ಲಿ, ಅಂಥ ಪರಮಾತ್ಮನನ್ನ, ಎಲ್ಲ ಸರ್ವತ್ರ ಉಚ್ಯಮಾನನಾದ ಭಗವಂತನನ್ನ ಆತ್ಮಶಬ್ದದಿಂದ ಹೇಳಿ ಕರ್ಮತ್ವೇನ ವ್ಯಪದಿಶತಿ, ಕರ್ಮತ್ವೇನ ಅವನನ್ನ ವೇದವಾಕ್ಯ ಹೇಳ್ತಾ ಇದೆ. ಇಲ್ಲಿ ವೇದವಾಕ್ಯ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಅವನನ್ನು ಕರ್ಮ ಎಂಬುದಾಗಿ ತಿಳಿಸಿದೆ, ವ್ಯವಹರಿಸಿದೆ ವೇದವಾಕ್ಯ. ನಿಚ ಆತ್ಮಶಬ್ದ ಜೀವೇ ಮುಖ್ಯ. ಇಲ್ಲಿರುವ ಆತ್ಮ ಅಂದ್ರೆ ಯಾರು? ಅವನು ಪರಮಾತ್ಮನೇ ಆಗಬೇಕು. ಕರ್ಮ ಅವನು, ಈ ವರ್ಣನೆಗೆ ಅವನೇ ಕರ್ಮ. ಅಲ್ಲಿ ಆತ್ಮಶಬ್ದದಿಂದ ಭಗವಂತನನ್ನೇ ತಿಳ್ಕೋಬೇಕೇ ಹೊರತು ಜೀವನನ್ನ ಅಲ್ಲಿ ಹೇಳಲಿಕ್ಕೆ ಬರೋದೇ ಇಲ್ಲ. ದುಭ್ಯಾಧ್ಯಾಯತನಂ ಸ್ವಶಬ್ದಾತ್ ಅಂತ ಹಿಂದೆ ಸೂತ್ರ ಬಂದಿದೆ. ಅಲ್ಲೆಲ್ಲ ಸೂತ್ರಗಳಲ್ಲಿ ಆತ್ಮಶಬ್ದ ಮುಖ್ಯ ವಾಚ್ಯನಾದವನು ಭಗವಂತ ಅಂತಾನೆ ಒಂದು 2-4 ಕಡೆ ನಾವು ಈಗಾಗಲೇ ನೋಡಿದ್ದೀವಿ. ಅದರಿಂದ ಆತ್ಮಶಬ್ದದ ಮುಖ್ಯ ಅರ್ಥ ಭಗವಂತನ ಪರಬ್ರಹ್ಮವೇ ಹೊರತು ಈ ಜೀವ ಅಲ್ಲ. ಆದ್ರಿಂದ ಅವನಿಗೆ ಕರ್ತೃತ್ವ ಮತ್ತು ಕರ್ಮತ್ವ, ಒಬ್ಬನಿಗೆ ಕರ್ತೃತ್ವ ಕರ್ಮತ್ವ ಇದು ಬರೋದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ, ನಿಷಿದ್ಧತ್ವ. ಇನ್ನ ಚಕಾರಾತ್ ಪರಸ್ಮಾ ಇತಿ ಸಂಪ್ರದಾನ ವ್ಯಪದೇಶಶ್ಚ ಇತ್ಯಭಿಪ್ರಾಯ. ಕರ್ಮಕರ್ತೃ ವ್ಯಪದೇಶ ಚ ಅಂತಿದೆಯಲ್ಲ, ಚಕ್ಕೆ ಏನರ್ಥ? ಈ ಹಿಂದಿನ ಸೂತ್ರದಲ್ಲಿ ಚ ಅನ್ನೋದು ಸಾಮಾನ್ಯವಾಗಿ ಹೀಗಾದ್ರಿಂದ ಕೂಡ ಅಂತ ತೋರಿಸ್ತದೆ. ಹೀಗಾದ್ರಿಂದ ಅಂದ್ರೆ ಹೇಗೆ? ಇನ್ನೊಂದು ಕಾರಣ ಅಂದ್ರೆ ಏನದು? ಈ ಹಿಂದೆ ಅನುಪಪತ್ತೇಸ್ತು ಶಾರೀರ ಅಂತ ಸೂತ್ರ ಬಂದಿದೆ. ಜೀವನಿಗೆ ಸರ್ವ ಶರೀರಸ್ಥತ್ವವು ಅನುಪಪನ್ನ ಅಂತ ಅಲ್ಲಿ ಅರ್ಥ. ಇನ್ನೊಂದು ಯುಕ್ತಿ, ಒಬ್ಬನನ್ನೇ ಅಲ್ಲಿ ವೇದವಾಕ್ಯದಲ್ಲಿ ಪರಮಾತ್ಮನನ್ನ ಕರ್ಮ ಅಂತನೂ ಜೀವನನ್ನ ಕರ್ತೃ ಅಂತನೂ ಹೇಳಿದ್ದಾರೆ. ಇದು ಚಕಾರದ ಅರ್ಥ. ಅದರಿಂದ ಅನುಪಪತ್ತೇ ಅಂತ ಒಂದು ಯುಕ್ತಿ, ಕರ್ಮಕರ್ತೃ ವ್ಯಪದೇಶ ಅಂತ ಅನ್ನೋದು ಇನ್ನೊಂದು ಯುಕ್ತಿ. ಈ ದೃಷ್ಟಿಯಿಂದ ಚಕಾರ ಇಲ್ಲಿವರೆಗೆ ನಾವು ಅಧ್ಯಯನ ಮಾಡಿದ್ದು. ಚಕಾರಕ್ಕೆ ಮತ್ತೊಂದು ಅರ್ಥವನ್ನು ಇಟ್ಕೋಬಹುದು ಅಂತ ಹೇಳ್ತಾರೆ ತ್ರಿವಿಕ್ರಮ ಪಂಡಿತರು. ಈ ಆತ್ಮಾನಂ ಪರಸ್ಮೈ ಶಂಸತಿ, ಒಟ್ಟು 3 ವ್ಯಕ್ತಿಗಳನ್ನು ಹೇಳ್ತಿದ್ದಾರೆ ಅಲ್ಲಿ. ವರ್ಣನೆಗೆ ವಿಷಯನಾದವನು ಪರಬ್ರಹ್ಮ, ವರ್ಣನೆ ಮಾಡುವವನು ಒಬ್ಬ ಗುರು, ಮತ್ತೆ ವರ್ಣನೆ ಮಾಡುವುದು ಯಾರಿಗೆ? ಒಬ್ಬ ಜೀವನಿಗೆ. ಚಕಾರಾತ್ ಪರಸ್ಮಾ ಇತಿ, ಪರಸ್ಮೈ ಅಂತ ಅಯೋಗ್ಯನಾದ ಜೀವನನ್ನು ಹೇಳ್ತಿದ್ದಾರಲ್ಲ, ಅವನು ಸಂಪ್ರದಾನ. ಆದ್ದರಿಂದ ಒಟ್ಟಿಲ್ಲಿ 3 ಜನ ಇದ್ದಾರೆ ಅಂತ ಗೊತ್ತಾಯ್ತು. ಒಂದು ಪರಬ್ರಹ್ಮ, ಅವನನ್ನು ಕುರಿತಾಗಿ ವರ್ಣನೆ ಮಾಡುವ ಗುರು ಒಬ್ಬ, ಅವನನ್ನು ಕುರಿತಾಗಿ ಕೇಳುವ ಶಿಷ್ಯ ಒಬ್ಬ. ಹೀಗೆ ಸಂಪ್ರದಾನನು ಕೂಡ ಅಲ್ಲೊಬ್ಬ ಇದ್ದಾನೆ. ನಹಿ ಬ್ರಹ್ಮತ್ವೇ ಜೀವಾನ ಮಿಥೋ ಭೇದೋಪದೇಶ ಉಪಪತ್ತಿ. ಎಲ್ಲಾ ಜೀವರು ಕೂಡ ಬ್ರಹ್ಮರೇ ಅಂತ ಆಗಿಬಿಟ್ರೆ ಹೇಳುವವರು ಯಾರು, ಕೇಳುವವರು ಯಾರು? ಹೇಳುವವರಲ್ಲೂ ಕೇಳುವವರಲ್ಲೂ ಪರಸ್ಪರ ಭೇದ ಇದ್ರೆ ಒಬ್ಬ ಹೇಳುವವನು ಒಬ್ಬ ಕೇಳುವವನು ಅಂತ ಹೇಳ್ಬೋದು. ಈ ಎಲ್ಲರೂ ಬ್ರಹ್ಮರೇ ಆಗಿಬಿಟ್ರೆ ಹೇಳುವವರು ಯಾರು, ಕೇಳುವವರು ಯಾರು? ಅದರಿಂದ ಆ ಚಕಾರದಿಂದ ಸಂಪ್ರದಾನನಾದ ಒಬ್ಬ ವ್ಯಕ್ತಿಯನ್ನು ಹೇಳುವ ತಾತ್ಪರ್ಯವು ಸೂತ್ರಕಾರರಿಗಿದೆ ಅಂತ ತಿಳ್ಕೊಳ್ಬೇಕು. ಇದೊಂದು ದ್ವಿಭ್ವಾಧ್ಯಾಯತನಂ ಸ್ವಶಬ್ದಾತ್ ಅನ್ನೋ ಸೂತ್ರವನ್ನ ನಾವೆಲ್ಲ ಗಮನಿಸಬೇಕು. ಅದು 1ನೇ ಅಧ್ಯಾಯದ 3ನೇ ಪಾದದ 1ನೇ ಸೂತ್ರ. ತಮೇವೈಕಂ ಜಾನಥ ಆತ್ಮಾನಂ ಇತಿ ಆತ್ಮಶಬ್ದಾತ್ ದ್ವಿಭ್ವಾಧ್ಯಾಯತನಃ ವಿಷ್ಣುರೇವ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಂಚತಾಮೃತಸ್ಯೈ ಸಚೇತು ಅಂತ ಹೀಗೆ ಉಪನಿಷತ್ತಿದೆ. ಅವನೊಬ್ಬನನ್ನೇ ತಿಳ್ಕೊಳ್ಳಿ, ಆ ಆತ್ಮನನ್ನು ತಿಳಿಯಿರಿ, ಬೇರೆ ಮಾತುಗಳನ್ನು ಬಿಡಿ ಅಂತ ಅಲ್ಲಿ ಬಂದಿದೆ. ಅಲ್ಲಿ ಆತ್ಮಶಬ್ದ ಇರುವುದು ವಿಷ್ಣುವಿನಲ್ಲೇ, ಈ ದ್ಯುಲೋಕ ಭೂಲೋಕ ಇತ್ಯಾದಿಗಳಿಗೆ ಆಶ್ರಯನಾದವನು ಅಂತ. ಅಲ್ಲಿ ಬ್ರಹ್ಮವೈವರ್ತ ಪುರಾಣದ ಮಾತೊಂದನ್ನು ಆಚಾರ್ಯರು ಧರಿಸಿದೆ. ಆತ್ಮ ಬ್ರಹ್ಮಾದೇ ಶಬ್ದಾ ತಮೃತೆ ವಿಷ್ಣುಮವ್ಯಯಂ ನ ಸಂಭವಂತಿ ಯಸ್ಮಾತ್ ತೈಹಿ ನೈವಾಪ್ತ ಗುಣಪೂರ್ಣತಾ ಇತಿ ಬ್ರಹ್ಮವೈವರ್ತೆ. ಇದನ್ನೇ ತ್ರಿವಿಕ್ರಮ ಪಂಡಿತರು ಮುಂದೆ ಬಂದಿರೋದನ್ನು ನೆನಪು ಮಾಡ್ಕೊಂಡಿದ್ದಾರೆ. ಹಿಂದೆನೂ ಒಂದ್ಸರಿ ಬಂದಿದೆ ಎಲ್ಲೋ ಅಂತ ನನಗೆ ನೆನಪಿದೆ. ನಾವು ನೋಡಿರುವ ಭಾಗದಲ್ಲೇ ಆತ್ಮ ಬ್ರಹ್ಮ ಇತ್ಯಾದಿ ಶಬ್ದಗಳು ವಿಷ್ಣು ಅವ್ಯಯಂ ವಿಷ್ಣು ಮೃತೆ, ನಾಶರಹಿತನಾದ ಭಗವಂತನನ್ನು ಹೊರತುಪಡಿಸಿ
ನ ಸಂಭವಂತಿ, ಬೇರೆ ಎಲ್ಲಿಯೂ ಕೂಡ ಅವು ಇಲ್ಲ. ಯಾಕೆಂದ್ರೆ ಆತ್ಮ ಬ್ರಹ್ಮ ಇತ್ಯಾದಿ ಶಬ್ದಗಳಿಗೆ ಗುಣಪೂರ್ಣ ಅಂತ ಅರ್ಥ ಇದೆ. ಆ ಗುಣಪೂರ್ಣತ್ವ ಅನ್ನೋದು ಇರುವುದು, ಅಖಂಡವಾದ ಗುಣಪೂರ್ಣತ್ವ ಇರುವುದು ಭಗವಂತನಲ್ಲೇ ಅಂತ ಹೀಗೆ ಬಂದಿದೆ. ಆದ್ರಿಂದ ಆತ್ಮಶಬ್ದ ವಾಚ್ಯನಾದವನು, ಮುಖ್ಯವಾಚ್ಯನಾದವನು ಜೀವ ಅಲ್ಲ ಪರಮಾತ್ಮ ಅಂತ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ. ಭಾಷ್ಯದಲ್ಲಿ ಆಚಾರ್ಯರು ಇತ್ಯಾದಿ ಕರ್ಮಕರ್ತೃ ವ್ಯಪದೇಶ ಅಂತ ಹೇಳಿದ್ದಾರೆ. ಈಗ ನಾವು ನೋಡಿದ್ದು ಆತ್ಮಾನಂ ಪರಸ್ಮೈ ಶಂಸತೆ ಅಂತ. ಪರಮಾತ್ಮನನ್ನ ಒಬ್ಬ ಗುರು ಅಂತ ಕರ್ಸ್ಕೊಂಡಿರುವ ವ್ಯಕ್ತಿ ಪರಸ್ಮೈ ಯಾರು ಅಯೋಗ್ಯನಿಗೆ ಉಪದೇಶ ಮಾಡಿದರೆ ಅಂತ, ಹೀಗೆ 3 ಜನರ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಇನ್ನ ಆದಿ ಶಬ್ದದಿಂದ ಎಸ್ತಿತ್ಯಾಜ ಸಚಿವಿದಂ ಸಖಾಯಂ ಅನ್ನುವ ಮಾತನ್ನು ತಗೊಳ್ಬೇಕು ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಿದ್ದಾರೆ. ಅದು ಕೂಡ ಐತರೇಯ ಉಪನಿಷತ್ತಿನಲ್ಲೇ ಬಂದದ್ದು. ತತಪ್ಯೇತದ್ ಋಷಿಣೋಕ್ತಂ ಅಂತ. ಪ್ರಾಯ ಇದು ಎಸ್ತಿತ್ಯಾಜ ಸಚಿವಿದಂ ಸಖಾಯಂ ಅಂತಿದೆಯಲ್ಲ, ಇದು ಋಗ್ವೇದದ ವಾಕ್ಯ. ಈ ಐತರೇಯ ಉಪನಿಷತ್ತು ಅನ್ನೋದು ಐತರೇಯ ಆರಣ್ಯಕ. ಐತರೇಯ ಸಂಹಿತಾ ಅಂದ್ರೆ ಋಗ್ವೇದ ಇಷ್ಟೇ. ಸಂಹಿತಾ, ಬ್ರಾಹ್ಮಣ, ಆರಣ್ಯಕ ಅಂತ ಹೀಗೇನಿದೆ, ಅದರಲ್ಲಿ ಈ ಐತರೇಯ ಉಪನಿಷತ್ತು ಆರಣ್ಯಕ ಇದೆ. ಅಲ್ಲಿ ಕೋಟ್ ಮಾಡಿರೋ ವಾಕ್ಯ ಏನಿದೆ ಅದು ಋಗ್ವೇದದ್ದು. ಹಿಂದೊಂದು 2-3 ಸರಿ ಅದನ್ನು ನಾವು ನೋಡಿದ್ದೇವೆ. ಪ್ರಾಯ ಹಾಗಿರ್ಬೇಕು ಅಂತ ವೇದ ಏನ್ ಮಾಡ್ತದೆ, ತಾನು ಒಂದ್ಸರಿ ಹಿಂದೆ ಎಲ್ಲೋ ಹೇಳಿದ್ದನ್ನು ಮತ್ತೊಂದ್ಸರಿ ಕೋಟ್ ಮಾಡ್ತಿರ್ತದೆ. ಅಲ್ಲಿ ಏನದು ತಾತ್ಪರ್ಯ ಅಂದ್ರೆ, ಸಚಿವಿದಂ ನಮ್ಮೆಲ್ಲ ಪ್ರಾಚೀನ ಕರ್ಮಗಳನ್ನು ತಿಳಿದಿರುವಂತಹ ಭಗವಂತ, ತಿಳಿದಿರುವವನು, ಸಖಾ ನಮಗೆ ಗೆಳೆಯ, ಅಂಥವನನ್ನ ಯಹ ತಿತ್ಯಾಜ ಯಾರು ಪರಿತ್ಯಾಗ ಮಾಡ್ತಾನೋ, ಪರಿತ್ಯಾಗ ಮಾಡುವುದಂದ್ರೆ ಅಯೋಗ್ಯರಿಗೆ ಉಪದೇಶ ಮಾಡುವ ಮೂಲಕ ಇತ್ಯಾದಿ ರೂಪವಾಗಿ ಪರಿತ್ಯಾಗ ಮಾಡೋದು. ಅದನ್ನ ಮುಂದೆ ಆಚಾರ್ಯ ಭಾಷ್ಯದಲ್ಲಿ ಪರಮಾತ್ಮನ ತ್ಯಾಗ ಯಾವ್ಯಾವ ಥರ ಅಂತ ಅನ್ನೋದನ್ನ ತೋರಿಸಿದ್ದಾರೆ. ಹೀಗೆ ತ್ಯಾಗ ಮಾಡಿದರೆ ಅಂಥವನಿಗೆ ಅವನು ಕಲಿತ ವಿದ್ಯೆಯಲ್ಲಿ ಫಲ ಸಿಗೋದಿಲ್ಲ ಅಂತ ಹೀಗೆಲ್ಲ ಇದೆ. ಇಲ್ಲಿ ಹಿಂದಿನ ಮಂತ್ರನೂ ನಾವು ತಗೊಳ್ಬೇಕು, ಈ ಮಂತ್ರವನ್ನು ಪರಿಗಣಿಸಬೇಕು. ಹಿಂದಿನ ಮಂತ್ರದಲ್ಲಿ ವರ್ಣನ ಉಪದೇಶದ ರೂಪದ ಬಗ್ಗೆ ಹೇಳ್ತಿದ್ದಾರೆ. ವರ್ಣಿಸಲ್ಪಡುವವನು ಪರಬ್ರಹ್ಮ, ವರ್ಣಿಸುವವನು ಒಬ್ಬ ಗುರು, ಆ ವರ್ಣನ ಕೇಳ್ತಾ ಇರುವವನು ಒಬ್ಬ ವ್ಯಕ್ತಿ. ಇಲ್ಲಿ ಬಿಡುವುದು ಅನ್ನೋ ಕ್ರಿಯೆ ಅಂತ ತಗೊಂಡಿದ್ದಾರೆ. ಅದನ್ನೇ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಇಲ್ಲಿ ಬಿಡುವುದು ಹೇಗೆ, ನಚ ಸ್ವಯಮೇವ ಸ್ವಾತ್ಮಾನಂ ತತ್ಯಾಜೈತಿ ಶೋಭತೆ. ಬಿಡುವವನು ಜೀವ ಆಗಬೇಕು, ಬಿಡಲ್ಪಡುವವನು ಭಗವಂತ ಆದ್ರೆ, ಇಬ್ರು ಭಿನ್ನರಾದ್ರೆ ಅದಕ್ಕೆ ಒಬ್ಬ ಬಿಟ್ಟ ಒಬ್ಬ ಬಿಡಲ್ಪಟ್ಟ ಅಂತ ಅರ್ಥ ಆಗ್ತದೆ. ತನ್ನನ್ನು ತಾನೇ ಬಿಡುವುದು ಅಂದ್ರೆ ಹೇಗೆ, ಅದೇನು ಅಲ್ಲಿ ಸರಿ ಹೊಂದುವಂತ ಅರ್ಥ ಅಲ್ಲ ಅದು ಅಂತ ತೋರಿಸ್ತಿದ್ದಾರೆ. ಭಿನ್ನಯೋಹಿ ಕರ್ಮಕರ್ತೃಭಾವ ಕರ್ತೃಕರ್ಮ ಭಾವ ಔತ್ಸರ್ಗಿಕ. ಸಾಮಾನ್ಯವಾಗಿ ಕರ್ತೃ ಮತ್ತು ಕರ್ಮ ಎರಡೂ ಕೂಡ ಭಿನ್ನ ಆಗಿರ್ಬೇಕು ಅನ್ನೋದೊಂದು ನಿಯಮ. ಔತ್ಸರ್ಗಿಕ ಅಂದ್ರೆ ಸಾಮಾನ್ಯವಾಗಿ. ಅದಕ್ಕೊಂದು ಅಪವಾದ ಇದೆ. ಅದೆಲ್ಲಿ ಅಂದ್ರೆ ತನ್ನನ್ನು ತಾನೇ ತಿಳ್ಕೊಂಡಾಗ ಅಂತ ಅದಕ್ಕೆ ಅಪವಾದ ಇದೆ. ಅದು ಅಪವಾದ. ಸರಿ, ಇಲ್ಲಿ ಏನು ಆ ಥರದ ಅಪವಾದ ಇದೆ? ಏನೂ ಇಲ್ಲ. ತನ್ನನ್ನು ತಾನೇ ಬಿಡ್ತಾನೆ ಅಂತ ಹೇಳುವುದು ಯೋಗ್ಯ ಅಲ್ಲ. ತನಗೆ ತಾನೇ ಗೆಳೆಯ ಅಂತ ಹೇಳೋದಕ್ಕೂ ಅರ್ಥ ಇಲ್ಲ. ಸರಿ, ಅದರ ಐತರೇಯ ಭಾಷ್ಯ ಇದೆ. ಅದೆಲ್ಲವೂ ಕೂಡ ಐತರೇಯ ಸಂಹಿತಾ ಅಂತ ಒಂದು ಗ್ರಂಥ, ಅದರಲ್ಲಿ ಬಂದಿರುವಂಥ ಗ್ರಂಥ, ಬಂದಿರುವಂಥ ವಿಚಾರಗಳಿವೆಲ್ಲ. ಕರ್ಮ ಸಂಚಯ ವೇತ್ತಾರಂ ಅಂತ. ಸಚಿವಿದಂ ಅಂತಿದೆಯಲ್ಲ, ಸಚಿ ಅಂದ್ರೆ ಕರ್ಮ ಸಂಚಯ. ಅದನ್ನೆಲ್ಲವನ್ನು, ನಮ್ಮ ಪ್ರಾಚೀನ ಕರ್ಮವನ್ನೆಲ್ಲವನ್ನು ಅವನು ಬಲ್ಲವನು. ಮತ್ತೆ ಸಖಾಯಂ ನಮಗೆ ತುಂಬಾ ಪ್ರೀತಿ ಪಾತ್ರನಾದವನು, ನಮ್ಮ ಶರೀರದಲ್ಲಿ ಜೊತೆಗೇನೆ ಇದ್ದಾನೆ. ಅಂಥ ನಾರಾಯಣನನ್ನ ಯಹ ಪ್ರೀತ್ಯ ಏಕದೇಶ ಸಂಸ್ಥತ್ವಾತ್ ಸಖಾಯಮಿತಿ ಚೋದಿತಂ. ಪ್ರೀತಿಯಿಂದ ಒಂದೇ ಶರೀರದಲ್ಲಿರುವಂತಹ ಕಾರಣದಿಂದ ಅವನನ್ನು ಸಖಾ ಎಂಬುದಾಗಿ ಹೇಳ್ತಾರೆ. ಅಂಥವನನ್ನು ಬಿಟ್ರೆ ನಾರಾಯಣಂ ಯಹ ತ್ಯಜೇತ್ ನವಿದ್ಯಾಯ ಫಲಂ ತಸ್ಯ. ಅವನು ಕಲಿತ ವಿದ್ಯೆಗೆ ಫಲ ಇರೋದಿಲ್ಲ. ಮತ್ತೆ ಅವನಿಗೆ ಅದು ನರಕಕ್ಕೆ ಸಾಧನ ಆಗ್ತದೆ. ಪರಮಾತ್ಮನ ತ್ಯಾಗದಿಂದ ಸತ್ಕರ್ಮಗಳು ಅವನಿಗೆ ಸಿಗೋದಿಲ್ಲ ಅಂತ ಅದರ ತಾತ್ಪರ್ಯ. ನನಗೆ ಮಹಾಭಾರತದ ಸನತ್ ಸುಜಾತೀಯದಲ್ಲಿ ಬಂದಿರುವಂತಹ ಒಂದು ಶ್ಲೋಕನೂ ನೆನಪಿಗೆ ಬರ್ತದೆ. ನೈನಂ ಛಂದಾಂಸಿ ವೃಜನಾತ್ತಾರಯಂತಿ ಮಾಯಾವಿನಂ ಮಾಯೆಯ ವರ್ತಮಾನಂ ಛಂದಾಂಸೀನಂ ವಿಜಹಂತ್ಯಂತಕಾಲೇ ನೀಡಂ ಶಕುಂತಾ ಇವ ಜಾತಪಕ್ಷಾಹ ಅಂತ.
ಮಾಯೆಯ ವರ್ತಮಾನಂ, ಕಪಟವಾದ ಆಚಾರ, ಕಪಟವಾದ ವಿಚಾರ ಇದ್ದವನು ಅಂತೂ ಅಪ್ರಾಮಾಣಿಕನಾಗಿದ್ದವನು ವ್ಯಕ್ತಿ ಯಾರಿದ್ದಾರೆ ಅಂಥವನನ್ನ ಛಂದಾಂಸಿ ವೃಜನಾತ್ ನ ತಾರಯಂತಿ. ಪಾಪಗಳನ್ನಂತೂ ನಾವು ಮಾಡೇ ಮಾಡ್ತೇವೆ. ಶಾಸ್ತ್ರಾಧ್ಯಯನ ಮಾಡಿದ್ರಿಂದ, ಧರ್ಮಾಚರಣೆ ಮಾಡಿದ್ರಿಂದ ಪಾಪ ಹೋಗಬೇಕು. ಆದರೆ ಇಂಥ ಅವನ ಜೀವನವೇ ಕಪಟದ ಜೀವನ ಆದ್ದರಿಂದ ಅವನನ್ನ ವೇದಗಳು ಕಾಪಾಡೋದಿಲ್ಲ. ಅವನನ್ನು ಬಿಟ್ಟು ಹೋಗಿಬಿಡ್ತವೆ ಅಂತ ವೇದಗಳು ಅದನ್ನು ಹೇಳಿದ್ದಾರೆ ಅವರು. ಛಂದಾಂಸಿ ಏನಂ ವಿಜಹಂತಿ ಅಂತ್ಯಕಾಲೆ, ಅಟ್ ದ ನಿಕ್ ಆಫ್ ಟೈಮ್, ಯಾವಾಗ ಉಪಯೋಗ ಆಗಬೇಕಾಗಿತ್ತೋ ಅಂಥ ಕಾಲದಲ್ಲಿ ವೇದಗಳು ಬಿಟ್ಟು ಹೋಗ್ತವೆ. ಹೇಗೆ ಅಂದರೆ ಹಕ್ಕಿಯ ಮರಿಗಳು ರೆಕ್ಕೆ ಬಲಿಯುವವರಿಗೆ ಗೂಡಿನಲ್ಲಿಡುತ್ತವೆ, ಬಲಿತ ಮೇಲೆ ಓಡಿ ಹೋಗಿಬಿಡ್ತವೆ, ಹಾರಿ ಹೋಗ್ತಾವೋ ಹೇಗೆ ಆ ಥರ ಇವು ಕೂಡ ಹೋಗಿಬಿಡ್ತವೆ ಅಂತ ಅದರ ಒಂದು ಮಹಾಭಾರತದ ಮಾತು ನೆನಪಿಗೆ ಬರ್ತದೆ. ಮುಖ್ಯತ್ಯಾಗೋ ಹರೇರೇಶ ಎನ್ನಾಸ್ತೀತಿ ವದೇದಮಂ. ಅದರಲ್ಲಿ ಭಗವಂತನ ತ್ಯಾಗ ಅಂದ್ರೆ ಅವನು ಭಗವಂತನೇ ಇಲ್ಲ ಅಂತ ಹೇಳುವುದು ಒಂದು ತ್ಯಾಗ. ಮತ್ತೆ ತತ್ಸಮಂ ವಾ ಅಧಿಕಂ ವಾಪಿ, ಆ ಭಗವಂತನಿಗೆ ಸಮಾನರಾದವರಿದ್ದಾರೆ ಅಂತ ಅನ್ನೋದು, ಭಗವಂತನಿಗಿಂತ ಅಧಿಕರಾದವರಿದ್ದಾರೆ ಅಂತ ಅನ್ನೋದು, ಐಶ್ವರ್ಯಾದಿ ಗುಣಗಳು ಅವನಲ್ಲಿ ಕ್ಷೀಣ ಆಗ್ತವೆ ಅಂತ ಹೇಳುವುದು, ಐಶ್ವರ್ಯಾದಿ ಗುಣಗಳೇ ಇಲ್ಲ ಅಂತ ಹೇಳುವುದು, ಅವನ ಪ್ರಸಾದವಿಲ್ಲದೇನೆ ಮೋಕ್ಷ ಆಗ್ತದೆ ಅಂತ ಹೇಳುವುದು, ಇವೆಲ್ಲವೂ ಕೂಡ ಆ ಭಗವಂತನ ತ್ಯಾಗ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ತ್ರಿವಿಕ್ರಮ ಪಂಡಿತರು ಇಲ್ಲಿ ಉದ್ಧರಿಸಿದ್ದಾರೆ. ಸಚಿವಿದಂ ಅಂತಿದೆಯಲ್ಲ, ಸಚಿ ಅಂದ್ರೆ ಸಮುದಾಯ ಅಂತ ಅರ್ಥ. ಯಾವುದರ ಸಮುದಾಯ ಅಂದ್ರೆ ನಮ್ದೆಲ್ಲ ಜೀವರ ಎಲ್ಲರದು ಅಕೌಂಟ್ ಅಂತ ಅರ್ಥ. ಪ್ರಾಚೀನ ಕರ್ಮವನ್ನೆಲ್ಲವನು ಬಲ್ಲವನು. ಅದು ಯಾಕೆ ಆ ಥರ ಬಂತು ಅಂದ್ರೆ ಪ್ರಾಯ ಹೀಗೆ ನನ್ನ ಊಹೆ. ಶಚ ಸಮವಾಯ ಅಂತ ಒಂದು ಧಾತು ಇದೆ. ಮೂಲತಃ ಅದು ಮೂರ್ಧನ್ಯ ಶಕಾರ, ಶಚ ಅಂತ ಅದರ ಮೂಲ ರೂಪ. ಸಮವಾಯ ಅಂತ ಅದರ ಅರ್ಥ. ಸಮವಾಯ ಅಂದ್ರೆ ಗುಂಪು ಅಂತ ಅರ್ಥ. ಅದರಿಂದ ಹುಟ್ಟೋದೇ ಸಚತೆ ಅಂತ, ಲಟ್ಲಕಾರ ಎಲ್ಲ ಸಚತೆ ಅಂತಾನೆ ಆಗ್ತದೆ. ಪ್ರಾಯ ಅದರದ್ದೇ ಒಂದು ಸ್ತ್ರೀಲಿಂಗ ರೂಪ ಅಥವಾ ಪುಲ್ಲಿಂಗ ರೂಪನೂ ಇರಬಹುದು. ಅದಕ್ಕೆ ಯಾವ ಪ್ರತ್ಯಯ ಬರ್ತದೋ ಅದು ನಮ್ಗೇನೀಗ ಅಷ್ಟು ಗಮನದಲ್ಲಿಲ್ಲ. ಅಂತೂ ಸಚಿ ಅಂದ್ರೆ ಅದಕ್ಕೂ ಸಮವಾಯ ಅಂತ ಅರ್ಥ. ಸಚತೆ ಅಂದ್ರೆ ತೊಡಗುತ್ತಾನೆ ಅಂತ ಅರ್ಥ. ಯಾವುದೋ ಒಂದು ಕೆಲಸದಲ್ಲಿ ತೊಡಗುವುದು, ಅಲ್ಲಿ ಮುಂದುವರಿಯುವುದು ಅಂತ ಅರ್ಥ. ಅದಕ್ಕೆ ಸಮವಾಯ ಅಂದ್ರೂ ನಾನು ಭಗವದ್ಗೀತಾದಲ್ಲಿ ಬಂದಿದೆಯಲ್ಲ, ಸಮವೇತಾಹ ಯೋತ್ಸವ ಅಂತ. ಸಮವೇತಾಹ ಅಂದ್ರೆ ಒಂದು ಜಾಗದಲ್ಲಿ ಸೇರಿರುವವರು ಅಂತ ಅರ್ಥ. ಅದನ್ನೀಗ ನೀನು ಸಚಿ ಅಂತ ನಾಮಪದವಾಗಿ ಇಟ್ಕೊಂಡಾಗ ಸಮುದಾಯ ಅಂತ ಅರ್ಥ ಆಗ್ತದೆ. ಏನು ಸಮುದಾಯ? ಜೀವರ ಸಮುದಾಯವನ್ನು, ಎಲ್ಲಾ ಜೀವರನ್ನು ಬಲ್ಲವನು, ಮತ್ತೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಜೀವನ ಹಿಂದಿನ ಯೋಗ್ಯತೆಯನ್ನೆಲ್ಲವನ್ನು ಬಲ್ಲವನು ಅಂತ ಅದರ ಅರ್ಥ ಆಗ್ತದೆ. ಅದಕ್ಕಾಗಿ ಅವನನ್ನು ಸಚಿವಿದಂ ಅಂತ ಈಗ ವರ್ಣನೆ ಮಾಡ್ತಾರೆ. ಎಲ್ಲ ಜೀವರ ಸಮುದಾಯವನ್ನು ಬಲ್ಲವನು, ಆ ಜೀವರ ಪ್ರತಿಯೊಂದು ಹಿನ್ನೆಲೆಯ ಸಮುದಾಯವನ್ನು ಬಲ್ಲವನು. ಇಲ್ಲಿವರೆಗೆ ಅವನಿಗೆ ಏನೇನಾಗಿದೆ, ಅವನ ಅಕೌಂಟ್ನಲ್ಲಿ ಏನಿದೆ, ಅವನಿಗೆ ಮುಂದೆ ಏನು ಸಿಗಬೇಕಾಗಿದೆ ಅದೆಲ್ಲವನ್ನು ಕೂಡ ಬಲ್ಲವನು ಅಂತ ಅದರ ತಾತ್ಪರ್ಯ. ಸಚಿಂ ವೇತ್ತಿ ಇತಿ ಸಚಿವಿದ. ಅದು ವಿಧಃ ಬೇಡ, ಸಚಿಂ ವೇತ್ತಿ ಇತಿ ಸಚಿವಿತ್. ಅದರ ಸಚಿವಿದಂ ಅಂತದ್ದು ದ್ವಿತೀಯ ವಿಭಕ್ತಿ ಏಕವಚನದ ಶಬ್ದ. ಈಗ ಅರ್ಥ ಮಾಡಬಹುದು. ಅದಕ್ಕಾಗಿ ಉಪನಿಷತ್ತಿನ ಭಾಷ್ಯದಲ್ಲಿ ಸಂಚಯ ಅಂತ ಬರೆದಿದ್ದಾರೆ ನೋಡಿ. ಸಚಿ ಅಂದ್ರು ಸಂಚಯ ಅಂದ್ರು ಒಂದೇ. ಆದರೆ ಸಂಚಯ ಅನ್ನೋದೇನಿದೆ ಅದು ಚಿಂಚಯನ ಧಾತು, ಸಮ್ ಅಂತ ಉಪಸರ್ಗ, ಅದು ಧಾತು ಬೇರೆ. ಇಲ್ಲಿ ಸಚಿ ಅಂತ ಅನ್ನೋದು ಶಚ ಸಮವಾಯ ಧಾತುವಿನಿಂದ ಪ್ರಾಯ ಬಂದಿದ್ದಿರಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.